ಮೀನರಾಶಿಯವ್ರಿಗೆ 2026 ಹೇಗಿರುತ್ತೆ ಮತ್ತು ಅವ್ರು ಮಾಡ್ಬೇಕಾಗಿರೋ ಪರಿಹಾರಗಳೇನು? ವರ್ಷದ ಮೊದಲಿಂದಲೇ ಮೀನರಾಶಿಯವರಿಗೆ ಅದೃಷ್ಟ ಅನ್ನೋದು ನಿಮ್ಮ ಕೈಯಲ್ಲಿರುತ್ತೆ. ದೂರ ಪ್ರಯಾಣ ಆಗುವಂತಹ ಲಕ್ಷಣಗಳು ಕೂಡ ಬಹುತೇಕ ಬರುವಂತದ್ದು. ಪ್ರಯಾಣದಿಂದಾಗಿ ಸ್ವಲ್ಪ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನ ನೀಡುವಂತಹ ಲಕ್ಷಣಗಳು ಕೂಡ ಬರೋದ್ರಿಂದ ಸ್ವಲ್ಪ ಮನಸ್ಸಿಗೆ ಶಾಂತಿ ನೆಮ್ಮದಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡುವಂತವರಿಗೆ ಅದೃಷ್ಟ ಅಂತಕ್ಕಂಥದ್ದು ಇನ್ನೂ ಹೆಚ್ಚಾಗಿರುತ್ತೆ. ನಿಮ್ಮ ಕ್ರಿಯೇಟಿವಿಟಿಗೆ ಒಂದಷ್ಟು ಬೆಲೆ ಸಿಕ್ಕಿ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ನಿಮ್ಮನ್ನ ಕಾಣಿ ಸಾಮಾಜಿಕ ವಲಯದಲ್ಲಿ ಒಂದು ಹೆಸರನ್ನ ಪಡೆಯುವಂತಹ ಕಾಂಬಿನೇಷನ್ ಕೂಡ ಈ ಒಂದು ಮೀನರಾಶಿಯಲ್ಲಿದೆ. ವಿದೇಶ ಸಂಪರ್ಕ ಇರುವಂತಹ ಬಿಸ್ನೆಸ್ ಅನ್ನ ನಡೆಸ್ತಾ ಇರುವಂತವರಿಗೆ ಈ ವರ್ಷ ಶುಭದಾಯಕ ಫಲಗಳಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭವಾದ ಸಮಯ ಈ ವರ್ಷ 2026 ಆಗಿರುತ್ತೆ. ಕುಟುಂಬದಲ್ಲಿ ಒಂದಷ್ಟು ಶುಭ ಕಾರ್ಯಗಳು ನಡೆಯುವಂಥದ್ದು, ಮನೆಗೆ ಹೊಸ ವ್ಯಕ್ತಿಗಳ ಆಗಮನ ಆಗ್ತಕ್ಕಂಥದ್ದು, ನಿಮ್ಮ ಅಕ್ಕನಿಗೋ ತಮ್ಮನಿಗೋ ಯಾರಿಗೋ ಒಬ್ಬರಿಗೆ ಒಂದು ಮಗು ಅನ್ನೋದಾಗಿ ನಿಮ್ಮ ಮನೆಯಲ್ಲೂ ಕೂಡ ಸಂತಸದ ವಾತಾವರಣ ಕ್ರಿಯೇಟ್ ಆಗುತ್ತೆ. ನೀವಿಲ್ಲಿ ಮುಖ್ಯವಾಗಿ ಆರಾಧನೆ ಮಾಡಬೇಕಾಗಿರುವಂತದ್ದು ಶ್ರೀ ಮಹಾವಿಷ್ಣುವಿನ ಆರಾಧನೆಯನ್ನ ದಿನನಿತ್ಯ ಮಾಡ್ಕೊಳ್ಳಿ. ಜೊತೆಗೆ ವಿಷ್ಣು ಸಹಸ್ರನಾಮವನ್ನ ಓದ್ಕೊಳ್ಳಿ. ಹಾಗೆ ಲಕ್ಷ್ಮೀ ಸಹಸ್ರನಾಮವನ್ನ ಕೂಡ ಓದುವಂಥದ್ದು ಶುಭವನ್ನ ನಿಮಗೆ ತಂದು ಕೊಡುತ್ತೆ. ನಿಮ್ಮ ಹಣಕಾಸಿನ ಸಮಸ್ಯೆ ಪರಿಹಾರ ಆಗ್ಲಿಕ್ಕೆ ಧನ ವಶೀಕರಣ ಬ್ರೇಸ್ಲೆಟ್ ಅನ್ನ ಎಲ್ಲರೂ ಕೂಡ ಧರಿಸ್ಕೊಳ್ಳಿ. ಎಲ್ರಿಗೂ ಕೂಡ ಶುಭವಾಗ್ಲಿ. ನಮಸ್ಕಾರ.